ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಮಿನಿ ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಬೇಗನೆ ಬೆಳಗ್ಗೆ 8:30 9 ಗಂಟೆ ಅಷ್ಟೊತ್ತಿಗೆ ಗದ್ದೆ ಹತ್ರ ಬಂದಿದ್ದೀವಿ. ನಮ್ಮ ಮನೆಯವ್ರಿಗೂ ಕೂಡ ಇವತ್ತು ರಜೆ ಇತ್ತು, ಹಾಗೆ ಶುಂಠಿಗೆ ಔಷಧಿ ಹೊಡಿಬೇಕಾಗಿತ್ತು. ಅದಕ್ಕೆ ಬೇಗನೆ ಎದ್ದು ಬೆಳಿಗ್ಗೆ ತಿಂಡಿ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ನನ್ನ ಮಗನ ರೆಡಿ ಮಾಡಿ ಸ್ಕೂಲಿಗೆ ವ್ಯಾನ್ ಬಂದಾಗ ಹೋಗು ಅಂತ ಹೇಳಿಬಿಟ್ಟು ನಾವಿಬ್ಬರು ಗದ್ದೆ ಹತ್ರ ಬಂದ್ವಿ. ನಮ್ಮ ಮನೆಯವರು ಮನೆಯಲ್ಲೇ ತಿಂಡಿನ ತಿನ್ಕೊಂಡ್ಬಂದಿದ್ದಾರೆ. ನನಗೆ ತಿಂಡಿ ತಿನ್ನೋದಕ್ಕೆ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ಗದ್ದೆ ಹತ್ರನೇ ತಿಂದ್ರಾಯ್ತು ಅಂತ ಹೇಳಿಬಿಟ್ಟು ನಾನು ತಿಂಡಿನ ಇಲ್ಲಿಗೆ ತೊಗೊಬಂದಿದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ ನಂದು. ಬಂದಾಗ ಇವತ್ತು ಮಾರ್ನಿಂಗ್ ಕರೆಂಟ್ ಬೇರೆ ಇತ್ತು, ಹಾಗಾಗಿ ಫಸ್ಟು ನೀರನ್ನ ತುಂಬಿಸಿಟ್ಕೊಂಡ್ರೆ ಔಷಧಿ ಹೊಡೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದು ತೊಟ್ಟಿಗೆಲ್ಲ ನೀರನ್ನ ತುಂಬಿಸಿಟ್ಕೊಂಡಿದ್ದೀವಿ. ಹಾಗೆ ನಾನಿಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರು ಸರಿ ಮಾಡು ಅಂತ ಹೇಳಿ ಹಾಯ್ ಮಾಡ್ತಾಯಿದ್ದಾರೆ. ಬನ್ನಿ ಇನ್ನೂ ಹತ್ತಿರ ಹೋಗಿ ಔಷಧಿನ ಹೇಗೆ ಹೊಡಿತಿದ್ದಾರೆ, ಹಾಗೆ ಎಂಥ ಔಷಧಿನ ಹೊಡಿತಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಹುಳಿಂದು ಮತ್ತು ಎಲೆ ಎಲ್ಲ ಸ್ವಲ್ಪ ಒಣಗಿ ತರಗಂಗೆ ಆಗಿರುತ್ತೆ, ಸ್ವಲ್ಪ ಎಲ್ಲೋ ಕಲರ್ ಹಂಗೆ. ಅದಕ್ಕೆಲ್ಲ ಸೇರಿಸಿ ಎರಡದು ಒಟ್ಟಿಗೆ ಸೇರಿಸಿ ಔಷಧಿನ ಹೊಡಿತಿದ್ದಾರೆ ಇಲ್ಲಿ. ಹುಳಿನ ಔಷಧಿ ಅಂತೂ ತುಂಬಾ ಘಾಟಿತ್ತು, ಹಾಗೆ ಗಾಳಿಯಲ್ಲಿ ತುಂಬಾ ಹಾರ್ತಾಯಿತ್ತು ಆ ಕಡೆ ಎಲ್ಲ. ಅದಕ್ಕೆ ನಮ್ಮ ಮನೆಯವರು ಸರಿ ಹತ್ರ ಬರಬೇಡ, ಅದು ತುಂಬಾ ಘಾಟಿದೆ, ನೀನು ಬಾಯಿಗೆ ಮೂಗಿಗೇನೋ ಕಟ್ಕೊಂಡಿಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವರು ಬಾಯಿಗೆ ಮೂಗಿಗೆಲ್ಲ ಕಟ್ಕೊಂಡು ಔಷಧಿ ಹೊಡಿತಿದ್ದಾರೆ, ಘಾಟನ್ನ ಕುಡಿಬಾರ್ದು ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಬದನೆ ಗಿಡ ಮತ್ತು ಟೊಮೊಟೊ ಗಿಡ, ಮೆಣಸು ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮನೆಗೆ ಆಗುತ್ತೆ ಅಂತ ಹೇಳಿ. ಅದಕ್ಕೂ ಸ್ವಲ್ಪ ಔಷಧಿನ ಹೊಡಿರಿ ಅಂತ ಹೇಳ್ತಾ ಇದ್ದೆ. ಸರಿ ನಾನು ಔಷಧಿ ಹೊಡಿತೀನಿ, ನೀನು ಹತ್ರ ಬರಬೇಡ, ಆ ಕಡೆ ಹೋಗು ಅಂತ ಹೇಳ್ತಾಯಿದ್ರು. ನೋಡಿ, ವಿಡಿಯೋ ಮಾಡೋಕ್ಕೂ ನಾನು ಬಿಡ್ತಾ ಇರಲಿಲ್ಲ, ಆ ಕಡೆ ಹೋಗು ಅಂತಲೇ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಕೂಡ ಈ ಕಡೆ ಬರ್ತಾಯಿದ್ದೀನಿ. ಬನ್ನಿ ಇವಾಗ ಶುಂಠಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಮೆಣಸು ಗಿಡ ಎಲ್ಲ ಇಲ್ಲಿ ಹೂವು ಆಗ್ತಾ ಇದೆ. ನೋಡಿ, ಇಲ್ಲಿ ಒಂದು ಬೆನ್ಗೆನ ಈ ಥರ ಉಲ್ಟಾ ಮಾಡಿ ದಬ್ಬಾಕಿದ್ದೀನಿ, ಅದಕ್ಕೆ ವೈಟ್ ಪೇಂಟ್ ಮಾಡಿಬಿಟ್ಟು ದೃಷ್ಟಿ ಆಗಬಾರ್ದು ಅಂತ ಹೇಳಿ. ಬದನೆ ಗಿಡ, ಟೊಮೊಟೊ ಗಿಡ, ಮೆಣಸಿನ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ತೊಗರಿ ಗಿಡನ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ, ಅದು ಆಚೆ ಸೈಡಲ್ಲಿದೆ, ಅದಿಲ್ಲಿ ಕಾಣಿಸ್ತಾ ಇಲ್ಲ. ನೋಡಿ, ಇಂಥ ಜಾಗದಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸೊಪ್ಪಿನ ಬೀಜ ಕೂಡ ಹಾಕಿದ್ದೀನಿ, ಸ್ವಲ್ಪ ಕಾಣಿಸ್ತಾ ಇದೆ. ಇನ್ನೊಂದು 2-3 ದಿನ ಹೋದರೆ ಚೆನ್ನಾಗಿ ಮೊಳಕೆ ಕಾಣಿಸುತ್ತೆ ಮೇಲೆ. ಬನ್ನಿ, ಇವಾಗ 9:30 ಆಗಿದೆ, ನಾನು ಇನ್ನೂ ತಿಂಡಿನೇ ತಿಂದಿಲ್ಲ. ತುಂಬಾ ಹೊಟ್ಟೆ ಹಸಿತಾ ಇದೆ, ತಿಂಡಿನ ತಿಂದ್ಬಿಟ್ಟು ಮತ್ತು ಇವತ್ತು ಇಡೀ ದಿನ ಔಷಧಿ ಹೊಡೆಯೋ ಕೆಲಸನೇ ಆಗುತ್ತೆ. ಇದಾಗಿತ್ತು ಇವತ್ತಿನ ನನ್ನ ಮಿನಿ ಲಾಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.